ಕೊನೆಗೆ ನಾಯಿ ಮಾಲಿನ ಎತ್ಕೊಂಡು ಮುದ್ದಾಡ್ಬೇಕಾ? ಎಲ್ಲ ನನ್ನ ಕಲ್ಮ. ಅತ್ತೆ ನೀವು ಹಚ್ಚ ಅಂದ್ರೆ ಇದು ಕಚ್ ಬಿಡತ್ತೆ. ಇದು ಹುಲಿ. ಕಾಡಲ್ಲಿ ಬಿಡು, ಮನೆಗೆ ಯಾಕೆ ತಂದಿದ್ಯಾ? ಅತ್ತೆ 20,000 ಕೊಟ್ಟು ತಂದಿರೋದು ಕಾಡಲ್ಲಿ ಬಿಡೋದಕ್ಕಲ್ಲ, ಮನೇಲಿ ಸಾಕೋದಕ್ಕೆ. ಈ ನಾಯಿ ಮುಂಡೋದಿಕ್ಕೆ 20,000ನಾ? ಇದಕ್ಕೆ ಮುಸುಡಿನೇ ಇಲ್ಲ. ಕೈ ಹಾಕಿ ನೋಡಿ ಗೊತ್ತಾಗುತ್ತೆ. 20,000ಕ್ಕೆ ಒಂದು ಜೊತೆ ಬಂಗಾರದ ಬಳೆ ಬಂದಿರೋದು. ಇದಕ್ಕೆ 4 ಕಾಲುಗಳಿದೆಯಲ್ಲ. ಈ ಡಾಗಿ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ, ಕಣ್ಣು ಮೂಗು ಸೋ ಕ್ಯೂಟ್. ಇನ್ಮೇಲೆ ಇದ್ರ ಹೆಸರು ಗೋಲ್ಡಿ ಅಂತ. ಯು ಸೋ ಸ್ವೀಟ್ ಅಂಡ್ ವೆರಿ ಕ್ಯೂಟ್. ನೀ ನನ್ನ ಜೊತೆ ಇದ್ರೆ ನಾನು ಯಾವಾಗ್ಲೂ ಹ್ಯಾಪಿ ಆಗಿರ್ತೀನಿ ಗೊತ್ತಾ? ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೀನ್ ಯಾವಾಗ್ಲೂ ಎತ್ಕೋಬೇಕು, ಮುದ್ದಾಡ್ಬೇಕು, ರಾತ್ರಿ ಇಡೀ ನಿನ್ನ ಹಗ್ ಮಾಡ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು. ಯು ಸೋ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಜಾಜಿ ಜಂಬಲ್ದಿನಿ ಅವರೇ, ಇಷ್ಟು ದಿವಸ ತಾವು ಒಬ್ಬಂಟಿಯಾಗಿದ್ದು ನಿಮಗೂ ಸಿಕ್ಕಾಪಟ್ಟೆ ಬೋರ್ ಆಗಿರ್ಬೇಕಲ್ವಾ? ನೀವೇನು ಯೋಚನೆ ಮಾಡಬೇಡಿ ಕಣ್ರಿ. ಈ ಕ್ಷಣದಿಂದ ನಾನು ನಿಮ್ಮ ಜೊತೆಗೆ ಅನುಗಾಲನೂ ಇದ್ದು ಬಿಡ್ತೀನಿ. ಅಯ್ಯ ಶಿವನೇ, ನೀವೇ ನಾನು ನೋಡ್ಕೊಂಡು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರೆ. ಹಾಗೆ ಇಷ್ಟೊತ್ತವರೆಗೂ ನಾನು ಹೋಗ್ಲಿದ್ದು ನಿಮ್ಮನ್ನಲ್ಲ, ಗೋಲ್ಡ್ ಇಲ್ಲ. ಯಾವನ್ರಿ ಅವ್ನು ಗೋಲ್ಡ್? ಇನ್ಫೆಕ್ಷನ್ ಆಗ್ಬಿಡುತ್ತೆ. ನಿಮ್ ಹ್ಯಾಂಡ್ ನ ವಾಶ್ ಮಾಡಿ ಅದನ್ನ ಟಚ್ ಮಾಡಿ. ನಿಮ್ಮನ್ನು ಮುಟ್ಟೋ ಭಾಗ್ಯ ಅಂತೂ ನನಗಿಲ್ಲ. ಕೊನೆ ಪಕ್ಷ ಈ ನಾಯಿ ಮುಟ್ಟೋ ಭಾಗ್ಯನೂ ಇಲ್ವೇ? ಹಾಬಿ, ಅದನ್ನ ಪದೇ ಪದೇ ನಾಯಿ ನಾಯಿ ಅಂತ ಕರಿಬೇಡಿ. ಅಯ್ಯ ಶಿವನೇ, ನಾಯಿನ ನಾಯಿ ಅಂತ ಕರೀರೇನಿ ಅಂತ ತಾಯಿ ಅಂತ ಕರೆಯಕ್ಕಾಗುತ್ತಾ? ಗೋಲ್ಡಿ ಅಂತ ಕರೀರಿ. ಈ ಗೋಲ್ಡಿ ಬಂದ ಮೇಲೆ ನಮ್ಮ ಜೀವನ ಬಾಳಿ. ಏನು ಯಜಮಾನ್ರೆ, ಸ್ವಲ್ಪ ಅಡ್ಗೆ ಮನೆಗೆ ಬರ್ತೀರಾ? ಯಾಕೆ? ಕೆನೆ ಹಾಕಿದ ಕಾಫಿ ಕೊಡಕ್ಕೆ. ಚಂಪಚಮೇಲೆ, ನೀನು ನನ್ನ ದಿಕ್ಕನ್ನ ತಪ್ಪಿಸ್ಬೇಡ. ಅದೇನು ಅಂತ ನೇರವಾಗಿ ವಿಷಯಕ್ಕೆ ಬಾ. ಇನ್ಮೇಲೆ ಮನೆಗೆ ಸಾಮಾನು ತರಬೇಕಾದ್ರೆ ಲಿಸ್ಟ್ ಅಲ್ಲಿ ನಾಯಿ ಬಿಸ್ಕೆಟ್ ಬರ್ಕೋಬೇಕಂತೆ. ಯಾರು ಹಾಗಂತ ಹೇಳಿದ್ದು? ಇನ್ಯಾರು? ಜಾಜಿ ಅಕ್ಕ. ಇಷ್ಟು ದಿವಸ ಆಗ್ತಾ ಇದ್ದ ಖರ್ಚು ಬೇರೆ ಸಾಕಾಗೋಯ್ತು. ಇದ್ಮೇಲಿಂದ ದಿನಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬೇರೆ ಸೇರ್ಕೋತು. ಏನು ಯಜಮಾನ್ರೆ, ನೀವಿನ್ನೂ ಎಲ್ಲಿದ್ದೀರಾ? ಈಗ ನಾಯಿ ಬಿಸ್ಕೆಟ್ಗೆ 300 ರೂಪಾಯಿಂದ 400 ರೂಪಾಯಿ ಆಗಿದೆ. ಯಾರು ಹಾಗಂತ ಹೇಳಿದ್ದು? ಲಿಕ್ವಿಡ್ ನಿರಂಜನ್. ಅವನು ಹೇಗೆ ಗೊತ್ತಂತೆ? ಅವರು ದಿನಾಗ್ಲೂ ಅದನ್ನೇ ತಿನ್ನೋದು. ನೋಡಿ ಚಂಪಾಚಮೇಲೆ, ನಾನು ಈ ಮನೆಯ ಯಜಮಾನ. ನಾನು ಏನನ್ನ ತಿಂತೀನೋ ಅದನ್ನೇ ತಿನ್ನೋ ಆಗಿದ್ರೆ ಆ ನಾಯಿ ಈ ಮನೆಯಲ್ಲಿ ಇರ್ಲಿ, ಇಲ್ಲಾಂದ್ರೆ ಮನೆ ಬಿಟ್ಟು ಆಚೆ ಕಳ್ಸಕ್ ಹೇಳಿ. ಗೋಲ್ಡಿ ಗೋಲ್ಡಿ ಎಸ್ ಮಮ್ಮಿ, ಈಟಿಂಗ್ ಶುಗರ್ ನೋ ಮಮ್ಮಿ, ಟೆಲ್ಲಿಂಗ್ ಲೈ ನೋ ಮಮ್ಮಿ, ಓಪನ್ ಯುವರ್ ಮೌತ್. ಹಬಿ, ಈ ತರ ಬೋಗಿ ಗೋಲ್ಡಿಗೆ ಅವಮಾನ ಮಾಡ್ಬೇಡಿ. ಜಾಜಿ ಜಂಬಲ್ದಿನ್ನಿ ಅವರೇ, ಈ ನಾಯಿ ಅನ್ನೋದು ನಮ್ಮ ಮನೆಗೆ ಬಂತು ನೀವು ಯಾಕೋ ಏನೋ ನಮ್ಮ ಮೇಲೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ರ. ಅಲ್ಲ ಕಣ್ರಿ, ಬೆಲ್ಟ್ ಕಟ್ಟಿಸ್ಕೊಂಡಿರೋ ಈ ನಾಯಿಗೆ ಸಿಗ್ತಾ ಇರೋ ಪ್ರೀತಿ ತಾಳಿ ಕಟ್ಟಿರೋ ನಮಗೆ ಸಿಗ್ತಾ ಇಲ್ವಲ್ಲ? ಹಬಿ, ನಿಮ್ಗಿಂತ ಗೋಲ್ಡಿನೇ ಬೆಟರ್. ಗೋಲ್ಡಿ ಗೋಲ್ಡಿ ಎಸ್ ಮಮ್ಮಿ, ಈಟಿಂಗ್ ಶುಗರ್ ನೋ ಮಮ್ಮಿ, ಟೆಲ್ಲಿಂಗ್ ಲೈಸ್ ನೋ ಮಮ್ಮಿ, ಓಪನ್ ಯುವರ್ ಮೌತ್. ಅಲ್ಲ ಜಾಜಿ ಜಂಬಲ್ದಿನ್ನಿ ಅವರೇ, ಅದೇ ನೀವು ಬಿಸ್ಕೆಟಿನ ತಿನ್ಸೋವಾಗ ನಿಮ್ಮ ಗೋಲ್ಡಿ ಕೈ ಕಚ್ಚಿಬಿಟ್ರೆ ಸುಮ್ಮನೆ ಇರ್ತೀರಾ? ನಾನ್ ಕೈ ಕಚ್ಚಿದ್ರೆ ಯಾಕ್ರಿ ಇರ್ತೀರಾ? ಎಷ್ಟಾದ್ರೂ ನಾಯಿ, ಅದು ಸ್ಕೂಲ್ಗೆ ಹೋಗಿಲ್ಲ, ಅದಕ್ಕೆ ಹೇಗ್ರಿ ಗೊತ್ತಾಗುತ್ತೆ? ಕಚ್ಚಿದ್ರೆ ಬಿಡ್ರಿ, ನಿಮ್ಗೆ ಕಷ್ಟ. ಅದು ನಾವು ಅಷ್ಟೇ, ಲವ್ ಅಲ್ಲಿ ಸಿಕ್ಕಾಪಟ್ಟೆ ಬೇಕು. ಈ ಲವ್ ಟ್ರೈನಿಂಗ್ ಅಂತ ಯಾವ ಸ್ಕೂಲ್ಗೂ ಹೋಗಿಲ್ಲ, ಹಾಗಾಗಿ ಕೈ ಕಚ್ಚಿಬಿಟ್ವಿ. ಔಟ್. ಇನ್ನು ಒಂದೇ ಬಿಸ್ಕೆಟ್ ತಿನ್ಸ್ಬಿಡ್ರಿ. ಒಂದೇ ಬಂದರೆ What are you doing here? ಅಯ್ಯೋ ಶಿವನೇ, ಇಷ್ಟೊತ್ತು ಕಂಡಿದ್ದು ನಾವು ಕನಸ. ಗೋಲ್ಡಿ ಸ್ಲೀಪ್ ಮಾಡೋ ಟೈಮ್ ಆಯ್ತು, ಪ್ಲೀಸ್ ಗೋ ಔಟ್. ಅಲ್ಲ ಜಾಜಿ ಜಂಬಲ್ದಿನ್ನಿ ಅವರೇ, ಈ ನಾಯಿ ಬಗ್ಗೆ ಇರೋ ಪ್ರೀತಿ ನರಮನುಷ್ಯನಾದ ನನ್ನ ಬಗ್ಗೆ ನಿಮ್ಗೆ ಯಾಕಿಲ್ಲ ಅನ್ನೋದು ನನ್ನ ಚಿಕ್ಕ ಪ್ರಶ್ನೆ. ಹಬಿ, ಚಿಕ್ಕ ನಾಯಿ ಮಲಗಬೇಕಾದ್ರೆ ದೊಡ್ಡ ನಾಯಿ ಡಿಸ್ಟರ್ಬ್ ಮಾಡಬಾರ್ದು, ಪ್ಲೀಸ್ ಗೋ ಔಟ್. ನಮ್ಮನ್ನ ಆ ಲೆವೆಲ್ಗೆ ತಂದುಬಿಟ್ರ ಅದು ದಿಂಬು ಕೆಳಗಡೆ ನಮ್ಮ ಆಯಿಂಟ್ಮೆಂಟ್ ಇದೆ, ತಗೊಂಡು ಹೋಗ್ತೀವಿ. ಆಯಿಂಟ್ಮೆಂಟ್ ಕೊಟ್ರೆ ಸಿಮೆಂಟ್ ತರ ಇಲ್ಲೇ ಕಚ್ಕೊಂಡ್ಬಿಡ್ತೀರಾ, ಪ್ಲೀಸ್ ಗೋ ಔಟ್. ಅದು ನಾಳೆ ನಿಮ್ಮ ಪ್ರೋಗ್ರಾಮ್ ಏನು? ಗೋಲ್ಡಿಗೆ ನೀಟಾಗಿ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಲಿಪ್ಸ್ಟಿಕ್ ಹಚ್ತೀನಿ.
ಅವ್ರಿಗೇನು ಆ ನಾಯಿ ಮರಿಗೆ ಉಮ್ಮ ಕೊಟ್ರಲ್ಲ ಅದು ಜೀವನದಲ್ಲಿ ಒಂದೇ ಒಂದು ಸಲ ನನಗೆ ಸಿಕ್ಕಿಲ್ಲ ಕಣಲ್ಲ. ನಿನಗಿಂತ ಆ ನಾಯಿನೇ ಪರವಾಗಿಲ್ವಲ್ಲೋ. ಅದನ್ನು ನೀನು ಬಾಯಿ ಬಿಟ್ಟು ಹೇಳಿ ಒಟ್ಟೆ ಉಳ್ಸ. ಲೇ, ಈ ಪ್ರೀತಿ ಅನ್ನೋದೇ ಹಾಗೆ ಕಣೋ, ಯಾವಾಗ ಯಾರ ಕಡೆ ಹರಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ನಿನ್ನ ಹೆಂಡತಿ ಪ್ರೀತಿ ಆ ನಾಯಿ ಕಡೆ ಹರಿತಾ ಇದೆ. ಲೇ ಬೆಳ್ಳುಳ್ಳಿ, ಆ ನಾಯಿ ಕಡೆಗೆ ಹರಿದು ಹೋಗ್ತಾ ಇರೋ ಪ್ರೀತಿ ಹಂಗಂಗೆ ನನ್ನ ಕಡೆ ಹರ್ಕೊಂಡ್ಬರ್ಬೇಕು. ಅದಕ್ಕೇನಾದ್ರೂ ಒಂದು ಉಪಾಯ ಇದ್ರೆ ಹೇಳ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯಾ? ಈಗ ನಿನ್ನ ಹೆಂಡತಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವನಪ್ಪ. ನೀನು ಆ ನಾಯಿನ ಇಷ್ಟಪಡೋ, ನಾಯಿನೇ ಮೀಡಿಯೇಟರ್ ಆಗಿ ಮಾಡ್ಕೋ. ಆಗ ನಾಯಿನೇ ನಿಮ್ಮಿಬ್ಬರು ಮಧ್ಯೆ ಪ್ರೀತಿ ಬೆಸಿಗೆ ಹಾಕುತ್ತೆ. ಆಗ ನಿಮ್ಮಿಬ್ಬರಿಗೆ ಒಂದು ನಾಯಿ ಮರಿನೋ ಒಂದು ಕೋತಿ ಮರಿನೋ ಹುಟ್ಟುತ್ತೆ. ಅಷ್ಟೊಳಗೆ ನೀನು ಬಾಬಿ ಸೇರ್ಕೊಂಡು ಆದಷ್ಟು ಬೇಗ ಒಂದು ಬೆಕ್ಕಿನ ಮರಿ ಹಾಕ್ಬಿಟ್ರೆ ನಮ್ಮ ನಾಯಿ ಮರಿಗೂ ನಿಮ್ಮ ಬೆಕ್ಕಿನ ಮರಿಗೂ ಓಕೆ ಮಗಳು. ಅರ್ಥ ಮಾಡಬಾರ್ದು. ಈ ನಾಯಿ ಅಂದ್ರೆ ಯಾರು? ಸಾಕ್ಷಾತ್ ನಾರಾಯಣ ಸ್ವಾಮಿ. ಈ ನಾರಾಯಣ ಸ್ವಾಮಿ ಸೇವೆ ಮಾಡಿದ್ರೆ ನಮ್ಮ ಜೀವನನೂ ಒಂದು ತಹಬಂದಿಗೆ ಬರಬಹುದು ಅಂತ ಸೇವೆ ಮಾಡ್ತಾ ಇದ್ದೀನಿ. ಹಳೆ ಅಂದ್ರೆ ನೀವು ಒಂದು 5 ಶುಕ್ರವಾರ ಈ ನಾಯಿ ಸೇವೆ ಮಾಡಿ 6ನೇ ಶುಕ್ರವಾರ ನಿಮ್ಗೊಂದು ಕೆಲಸ ಸಿಕ್ಕುತ್ತೆ. ಯಾವ ಕೆಲಸ? ನಾಯಿ ಕಾಯ ಕೆಲಸ. ಯಾರು ಗೋಲ್ಡಿಗೆ ಡ್ರೆಸ್ ಮಾಡಿದ್ದು? ಗಂಡಗಲಿ ಒಂದ್ಸಲ ಕಟ್ಟ ಕಡೆಯ ತುಂಡು, ಎಡಗಾಯಿ ಬಲಗಾಯಿ ನಾವೇನೆ. ಈ ಡ್ರೆಸ್ ನಿಮಗೆ ಹಿಡಿಸಿತು? ಜಾಜಿ ಜಂಬಲ್ ದಿನ್ನಿಯವರೇ, ನೀವೇನು ಯೋಚನೆ ಮಾಡಬೇಡ್ರಿ. ನಾವು ನಾಳೆನೆ ಮತ್ತೆ ಅಂಗಡಿಗೆ ಹೋಗಿ ಅಂಥದ್ದೇ ಒಂದು ಡ್ರೆಸ್ ತಂದು ನಿಮಗೆ ಕೊಡ್ತೀವಿ. ಅಷ್ಟು ಚಿಕ್ಕ ಡ್ರೆಸ್ ಹಾಕೊಳಕ್ಕಾಗುತ್ತಾ? ನಾಯಿನೇ ಹಾಕೊಂಡಿದ್ದೆ ಅಂದ್ಮೇಲೆ ಅವರು ಹಾಕೋಬೇಕಪ್ಪ. ಯಾರು ಅನ್ಕೊಂಡ್ಬಿಟ್ಟಿದ್ದೆ ಈ ನಾಯಿಯ ಮಮ್ಮಿ. ಯಾಕಂದ್ರೆ ನೀವು ಗೋಲ್ಡಿಯ ಡ್ಯಾಡಿ. ಆಯ್ತು ಬಿಡಲ್ಲ ಜಾಜೆ. ಜಾಜಿ ಅಂತ ಈ ಕೋಚದಲ್ಲಿ ಕರಿಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಹಬಿ, ಏನು ಗೋಲ್ಡಿ ಮೇಲೆ ಇದ್ದಕ್ಕಿದ್ದಾಗ ಇಷ್ಟೊಂದು ಇಂಟ್ರೆಸ್ಟ್? ಅದು ಏನಿಲ್ಲ, ಹೀಗೆ ಅಲ್ಲ. ನಿಮಗೆ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತಪ್ಪ. ಅದು ಜಾಜಿ ಜಂಬಲ್ ದಿನ್ನಿಯವರೇ, ಇದಕ್ಕೆ ಡ್ರೆಸ್ ತರೋದಕ್ಕಿಂತ ನಾನು ಅಂಗಡಿಗೆ ಹೋಗಿದ್ನಲ್ಲ, ಆ ಅಂಗಡಿ ಅವ್ನು ಏನು ಹೇಳಿದೆ ಗೊತ್ತಾ? ಮಾಡೋದು ಮಾಡ್ತೀರಾ, ನಾಯಿಗೆ ಒಂದು ಬರ್ತಡೇ ಮಾಡ್ಬಿಡಿ ಅಂದ. ಹಾಗಾಗಿ ನಾನು ನಾಳೆನೇ ಈ ಗೋಲ್ಡಿಗೆ ಒಂದು ಬರ್ತಡೇ ಇಟ್ಕೊಂಡಿದ್ದೀನಿ. ನಿಮ್ಮಂತ ಹಬಿನ ಪಡೆದಿರೋ ನಾನೇ ಲಕ್ಕಿ. ಹಬಿ, ಐ ಲೈಕ್ ಯು ವೆರಿ ಮಚ್. ಏನು ಇದು ಕೇಕ್ ಮೇಲೆ ನಾನು ಹೆಸರು ಬರೀತಿದೆಯಲ್ಲೋ? ಮಾತೋಷಿ ರಂಗಮ್ಮನವರೇ, ಯಾರ ಬರ್ತಡೇ ಇರುತ್ತೋ ಅವ್ರ ಹೆಸರನ್ನು ತಾನೇ ಕೇಕ್ ಮೇಲೆ ಬರ್ಸ್ಬೇಕಾಗಿರೋ ಧರ್ಮ. ಏನು ನಿನ್ನ ಮಾತಿನ ಅರ್ಥ? ನಾವು ಇವತ್ತು ನಮ್ಮ ನಾಯಿಯ ಬರ್ಡೇ ಆಚರಿಸ್ತಾ ಇದ್ದೀವಿ. ಅದೇ ನಾಯಿ ಹುಟ್ಟಬೇಕು ಕೇಕ್ ಕಟ್ ಮಾಡ್ತಾರ. ಆ ಸಂಪ್ರದಾಯ ನಾವೇ ಶುರು ಮಾಡ್ತಾ ಇದ್ದೀವಿ. ಏನಾಯ್ತು ಈಗ? ಮಾಡದೆ ಜಾಜಿ ಜಂಬಲ್ ದಿನ್ನಿಯವರೇ, ನಮ್ಮ ಮಗನ್ ಕರ್ಕೊಂಡು ಬಂದ್ರೆ ಹಬಿ, ಕೇಕ್ ಕಟ್ ಮಾಡ್ಸೋಣ. ಕೇಕ್ ಅನ್ನ ಕಟ್ ಮಾಡೋಕ್ಕಿಂತ ಮೊದಲು ಎಲ್ಲರನ್ನ ಕುರಿತು ನಾವು ಒಂದಿಷ್ಟು ಹಿತೋಪದೇಶಗಳನ್ನ ಹೇಳ್ತೇವೆ. ನೀರೇನಾದ್ರು ತಂದಿಟ್ಟಿದ್ದೀನ? ಇಲ್ಲ. ಮಹನೀಯರೇ ಮತ್ತು ಮಹಿಳೆಯರೇ ಹಾಗೂ ಕೇಕನ್ನು ತಿನ್ನುವ ದುರಾಸೆಯಿಂದ ಬಹುದೂರ ಅಂದರೆ ಬಳ್ಳಾರಿಯಿಂದ ಆಗಮಿಸಿರುವ ನನ್ನ ನೆಚ್ಚಿನ ಸ್ನೇಹಿತ ಬೆಳ್ಳುಳ್ಳಿ ನಾಗಾವಳಿ ಹಾಗೂ ನನ್ನ ಅಚ್ಚು ಮತ್ತು ಮೆಚ್ಚಿನ ಮಡದಿ ಜಾಜಿ ಜಂಬಲ್ ದಿನಿಯೇ ಹಾಗೂ ನಮ್ಮಿಬ್ಬರ ಪ್ರೀತಿಯ ಮಗ ಚಿರಂಜೀವಿ ಗೋಲ್ಡಿ. ನೋಡಿ, ಇವತ್ತು ಒಂದು ಮನೆಯಲ್ಲಿ ನಾಯಿ ಬೇರೆ ಅಲ್ಲ, ಮಗು ಬೇರೆ ಅಲ್ಲ. ಮಕ್ಕಳು ಬೇಕಿದ್ರೆ ಕೈ ಕೊಟ್ಬಿಡ್ತಾರೆ, ಆದ್ರೆ ನಾಯಿ ಯಾವುದೇ ಕಾರಣಕ್ಕೂ ಕೈ ಕೊಡಲ್ಲ. ಯಾಕಂದ್ರೆ ಅದಕ್ಕೆ ಕೈ ಇಲ್ಲ. ಒಂದು ನಾಯಿಗೆ ದಿನಕ್ಕೆ ಒಂದು ಇಡೀ ಅನ್ನವನ್ನು ಹಾಕಿದ್ರೆ ಅದು ಜೀವನ ಪರ್ಯಂತ ನಿಮ್ಮ ಮನೆಯ ಬಾಗಿಲಲ್ಲೇ ಕಾಯ್ಕೊಂಡು ಬಿದ್ದಿರುತ್ತೆ. ಆದ್ರೆ ನಮ್ಮ ಅಳಿಯಂದ್ರಿಗೆ ನಾವು ವರ್ಷಾನುವರ್ಷದಿಂದ ಅನ್ನವನ್ನು ಹಾಕ್ತಾನೆ ಇದೀವಿ. ಅವ್ರಿಗೆ ಕೆಲಸ ಅಂದ್ರೆ ಏನಂತ ಗೊತ್ತಿಲ್ಲ, ಕಾರ್ಯ ಅಂದ್ರೆ ಏನಂತ ಗೊತ್ತಿಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಬಾವ, ಈ ನಾಯಿ ಹುಟ್ಟಿದ ಹಬ್ಬದ ದಿವಸ ನನ್ನ ಗುಣಗಾನ ಬೇಕಾಗಿತ್ತಾ? ನಿನ್ನ ಯೋಗ್ಯತೆ ಏನು ಅಂತ ಆ ನಮ್ಮ ಮಗ ಗೋಲ್ಡಿಗೂ ಗೊತ್ತಾಗ್ಲಿ. ನಿಮ್ಮ ಹರಿಕಲ್ಲ ಸಾಕು, ಮೊದಲು ಕೇಕ್ ಕಟ್ ಮಾಡ್ಸಲೇ. ಎಷ್ಟು ಕೇಕ್ ತಿನ್ನಕ್ಕೆ ಎಷ್ಟು ಸಾಯ್ತಿಲ್ಲ. ಈಗ ಕಾರಣಾಂತರಗಳಿಂದ ನಮ್ಮ ಉಳಿದ ಮಾತುಗಳನ್ನು ಯಾವ್ದಾದ್ರು ಬರ್ತಡೇನಲ್ಲೋ ಇಲ್ಲ ತಿಥಿನಲ್ಲೋ ಆಡ್ತೀವಿ. ಈಗ ನಮ್ಮ ಸುಪುತ್ರನ ಕೈಯಿಂದ ಕೇಕನ್ನ ಕಟ್ ಮಾಡೋ ಕಾರ್ಯಕ್ರಮ ಬೆಂಕಿ ಬರ್ತದೆ. ಗೋಲ್ಡಿ ಕೇಕ್ ತಿನ್ನಿಸ್ಬೇಡಿ, ಅದ್ರ ಬದಲು ತಿನ್ನಿ. ನಾನೇ ನಿಮಗೆ ತಿನ್ನಿಸ್ತೀನಿ. ಜಾಜಿ ಜಂಬಲ್ ದಿನ್ನಿಯವರೇ, ಅದೇನು ಇದಕ್ಕಿದ್ದಂಗೆ ನಮ್ಮ ಮೇಲೆ ಇಷ್ಟೊಂದು ಲವ್ ಬಂದ್ಬಿಟ್ಟಿದೆ. ಗೊತ್ತಿಲ್ಲ ಹಬಿ, ಬಿದ್ದೆ ನಾನು ಬಿದ್ದೆ ನಿಮ್ಮ
ಲವಲ್ಲಿ ಬಿದ್ದೆ. ಬೆಳ್ಳೆ ತಾಳಕ್ಕೆ ತಿನ್ನ ಆಗೋದು ಇದನ್ನ ನಿನ್ನೆ ತಿನ್ನಲೇ. ಯಾಕೋ ನೀನು ಕೇಕ್ ತಿಂದ್ರೆ ನಮ್ಮ ಮನೆ ನಾಯಿ ತಿಂದಷ್ಟೇ ನನಗೆ ಸಂತೋಷ ಆಗುತ್ತೆ. ತಿನ್ನು. ಐಡಿಯಾ ಹೇಗಿತ್ತು? ನೀನು ಐಡಿಯಾ ಕೊಟ್ಟ ಮೇಲೆ ಅದು ವರ್ಕೌಟ್ ಆಗಲೇ ಇರುತ್ತೆ. ನೋಡಲ್ಲ ಪಬ್ಲಿಕಲ್ಲೇ ನನ್ನ ಹೆಂಡತಿ ಆಡ್ ಕಟ್ ಆಡ್ಬಿಟ್ಲು, ಬಿದ್ದೆ ಬಿದ್ದೆ ಲವಲ್ಲಿ ಬಿದ್ದೆ ಅಂತ. ಮಾತ್ರಕ್ಕೆ ನೀನು ಗೆದ್ದೆ ಅನ್ಕೊಂಡ್ಬಿಡ್ಬೇಡ್ವೋ. ನೋಡು, ಅವರು ಸಂಪೂರ್ಣವಾಗಿ ನೀನು ಒಲಿಬೇಕು ಅಂದ್ರೆ ಈ ಮನೆ ನಾಯಿ ಇದ್ದಕ್ಕಿದ್ದಾಗಿ ಅಭ್ಯಾಸ ಮಾಡಬೇಕು. ಬೆಳ್ಳೊಳ್ಳೆ ಇದೆ ಕಣೋ, ಇದರಲ್ಲಿ ಏನೋ ಇದೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ. ಏನಿಲ್ಲ ಆಮೇಲೆ ನೋಡಲ್ಲೇ. ಯಾಕೆ ನನ್ನ ಜೊತೆ ಸಪ್ಪು ಕೂತಿದ್ದಾಳೆ? ಏನಾದ್ರೂ ತಂದು ಕೊಡುತ್ತಾನೆ. ಕಾಫಿ ಕೊಟ್ಟೆ ಬೇಡ ಅಂದ್ರು, ತಿಂಡಿ ಕೊಟ್ಟೆ ಅದು ಬೇಡ ಅಂದ್ರು. ಮತ್ತೆ ನೀನ್ ಬೇಕಂತೆ? ನಾಯಿ ಬೇಕಂತೆ. ಇದೆಯಲ್ಲ ತಂದು ಕೊಡು. ಅದ್ಲೆಲ್ಲಿದೆ ಅತ್ತೆ? ಅದಾಗ್ಲೇ ಮನೆ ಬಿಟ್ಟು ಹೋಗಾಯ್ತು. ಇವಳು ಎಷ್ಟು ಕಾಟ ಕೊಡ್ತಾಳೆ ಅಂತ ಆ ನಾಯಿಗೂ ಗೊತ್ತಾಗೋಯ್ತಾ? ಅತ್ತೆ, ಗೋಲ್ಡಿನ ಯಾರೋ ಬೇಕಂದ್ಲೇ ಕಿಡ್ನಾಪ್ ಮಾಡಿದ್ದಾರೆ. ಅದು ಫಾರಿನ್ ಬ್ರೀಡು. ಏನು ಹಾಗಂದ್ರೆ? ನಾಯಿ ಅಪ್ಪ ಅಮ್ಮ ಫಾರಿನ್ ಅವರಂತೆ. ಅಯ್ಯೋ ಲಾಮ ಲಾಮ, ಏನಮ್ಮ ಬೊಗಳು ನಾಯಿನು ಫಾರಿನಿಂದ ಬರಬೇಕಾ? ಅತ್ತೆ, ಗೋಲ್ಡಿನ ನಾನು ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಹೋಗ್ಲಿ ಬಿಡಮ್ಮ, ಇನ್ನು ಅದೇ ಪ್ರೀತಿಗ ನಿನ್ ಗಂಡನ ಮೇಲೆ ತೋರಿಸು. ಅತ್ತೆ, ಗೋಲ್ಡಿ ಪ್ರೀತಿ ಬೇರೆ, ಹಸ್ಬೆಂಡ್ ಪ್ರೀತಿ ಬೇರೆ. ಗೋಲ್ಡಿ ಸಿಗೋವರೆಗೂ ನಾನು ಉಪವಾಸ ಮಾಡ್ತೀನಿ. ಜಾಜಿ, ಕೃಷ್ಣ ಜನ್ಮಾಷ್ಟಮಿ ನಗನಗದ ದೇವರನ್ನ ಪೂಜೆ ಮಾಡಿ ಬೇಕು. ಆ ಗೋಲ್ಡಿ ಜೊತೆ ನಿನ್ ಗಂಡನ ಒಲಿಸ್ಕೋ. ಸುಸ್ತಾಗೋಯ್ತು. ಬರಿಗೈಲಿ ಹೋದ್ರೆ ಅದಕ್ಕೆ ಬೇಜಾರ್ ಮಾಡ್ಕೋತಾರೆ. ಯಾವ ಮನೆ ನಮ್ ಗೋಲ್ಡನ್ ಕರ್ಕೊಂಡು ಹೋದ್ನೋ ಅವ್ನು ಮಾಡಿರೋ ಕೆಲಸಕ್ಕೆ ನಾವೀಗ ರಸ್ತೆಯಲ್ಲಿ ಬಿದ್ದಿದೀವಿ. ನೀವು ಕೆಲಸ ಅಂತ ಮಾಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತ? ಸುಮ್ಮನೆ ಇರಪ್ಪಲ್ಲೋ. ನೋಡು ನಮ್ಮ ಗೋಲ್ಡ್ ತರನೇ ಇದೆ. ಹೋಗಿ ನೋಡೋಣ. ಇದು ನಮ್ ಗೋಲ್ಡಿ ಅಲ್ಲಪ್ಪ. ಅದಕ್ಕೆ ತಂದು ಗೋಲ್ಡಿ ಕಿವಿ ಹಿಂದೆ ಒಂದು ಕಪ್ಪು ಚುಕ್ಕೆ ಇತ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾವು ಒಂದು ಬ್ಲಾಕ್ ಬಿಂದಿ ಇಟ್ಕೊಂಡು ಹೋದ್ರೆ ನಮ್ಮ ಅತ್ತಿಗೆ ಏನು ಗೊತ್ತಾಗಲ್ಲ. ಸುಮ್ಮನೆ ಇರು, ನಾನು ಮಾಡ್ತೀನಿ. ಸರಿಯಾಗಿ ನೋಡಿ, ಇದು ನಮ್ಮ ಗೋಲ್ಡಿನೇ. ನೀವು ನೋಡಿದ್ರೆ ಒಂದು ದಿವಸ ಆಗಿತ್ತಲ್ಲ, ಅದಕ್ಕೆ ಸಣ್ಣಗಾಗಿರ ಕಾಣಿಸ್ತಾ ಇದೆ. ಹೌದಮ್ಮ, ನಮ್ಮ ಮನೇಲಿದ್ದದ್ದು ಇದೇ ನಾಯಿ ಮುಂಡೆದೆ. ನನ್ನ ನೋಡಿ ಗುರ್ರ ಅಂತ ಆ ಕಡೆ ತಿರ್ಕೊಂಡ್ಬಿಡ್ತು. ಇದು ನನ್ ಗೋಲ್ಡಿನ ಆಗಿದ್ರೆ ಅದ್ ಕಿವಿ ಮೇಲೆ ಒಂದು ಬ್ಲಾಕ್ ಚುಕ್ಕೆ ಇರುತ್ತೆ. ಇದ್ರ ಮೇಲೂ ಇದೆ ನೋಡಿ. ಬ್ಲಾಕ್ ಸ್ಟಿಕ್ಕರ್ ಇಟ್ಟು ಇದು ನನ್ ಗೋಲ್ಡಿ ಅಂತ ನನಗೆ ಮೋಸ ಮಾಡ್ತೀರಾ? ನೀನು ಅವತ್ತು ಬಿಟ್ಟು ನಾಯಿ ಎಲ್ಲಿತ್ತು ಅಲ್ಲೇ ಬಿಟ್ಟು ಬನ್ನಿ. ಇಲ್ಲಾಂದ್ರೆ ಪೊಲೀಸ್ನವರು ನೀವು ನಾಯಿ ಕಳ್ರು ಅಂತ ಎಲ್ಲಿ ಹಾಕೊಂಡು ಹೋಗ್ತಾರೆ. ಗೋಲ್ಡಿ ಸಿಕ್ತಾ? ಅಯ್ಯೋ, ಇನ್ನೆಲ್ರಿ ಸಿಕ್ಕುತ್ತೆ. ಆ ನಮ್ಮ ನಾಯಿನಲ್ಲಿ ನನ್ನ ಕೈಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅವನೊಬ್ಬ ದೊಡ್ಡ ನಾಯಿ ಕಳ್ಳ. ಅದು ಬೇಕು ಅಂದ್ರೆ ನಾವೇ ಹೋಗಿ ಹೊಡೆದಾಡಿ ಬಿಡಿಸ್ಕೊಂಡ್ಬರ್ಬೇಕು. ನಾನು ನಿಮ್ ಜೊತೆ ಬರ್ತೀನಿ, ನಡಿ ಹೋಗೋಣ. ಅತ್ತೆ, ನಾ ಹೋಗಿ ಬರೋವರೆಗೂ ನೀವು ಪೂಜೆ ಮುಂದುವರಿಸಿ ಬರ್ತೀನಿ. ಹೌದು ರೀ, ನಾನು ನಾಯಂಡಳ್ಳಿ ನಾಗ. ನೋಡಿ, ನಮಗೆ ಇಷ್ಟ ಬಂದ ನಾಯಿನ ಕರಿತೀವಿ, ನಮಗೆ ಬೇಕಾದ ರೇಟ್ಗೆ ಮಾರ್ಕೊಳ್ತೀವಿ. ನಾನು ಕೇಳೋ ರೇಟ್ ಕೊಟ್ಬಿಟ್ಟು ನಿಮ್ಮ ನಾಯಿ ನೀವು ತಗೊಂಡು ಹೋಗಿ ಅಷ್ಟೇ. ನಮಸ್ತೆ. ನಮಸ್ಕಾರ ನಮಸ್ಕಾರ. ಯಾರ ನೀನು? ನಾನು ಗಂಡಗಲಿ ವಂಶದ ಕಟ್ಟಕಡೆ ಎತ್ತುಂಡು ಪಾಂಡುರಂಗ ಗಂಡಗಲಿ ಅಂತ. ಎಡಗೆ ಎತ್ತಿದ್ರೆ ವೀರಕ್ಕೆ ಸರಿ, ಬಾಲ್ಗೆ ಎತ್ತಿದ್ರೆ ವೀರ ಮದಕ. ಕತ್ತರಿಸ್ಬಿಡ್ತೀನಿ. ಸರ್, ನಮ್ ಗೋಲ್ಡಿ ನಿಮ್ಮ ಹತ್ರ ಇದೆ ಅಂತೆ. ಪ್ಲೀಸ್ ಕೊಟ್ಬಿಡಿ, ನಾವು ಕರ್ಕೊಂಡು ಹೊಟ್ಟೋಗ್ತೀವಿ. ಆಯ್ತಪ್ಪ, ಏನಣ್ಣ? ಹೋಗ ನಾಯಿನ ಕರ್ಕೊಂಬರ. ಆಯ್ತಣ್ಣ. ಇವಳು ಯಾರು? ನನ್ನ ಹೆಂಡತಿ ಕಣ. ಸಾಕತ್ತಾಗವಳೆ.
ಅಯ್ಯೋ ಒಂದು ನಿಮಿಷ ಸುಮ್ಮನೆ ಕೊಡಕ್ಕಾಗಲ್ಲ. ಹೌದು ಕಣ್ರಿ, ಅವರು ಕಷ್ಟಪಟ್ಟು ನಮ್ಮ ಮನೆಯಿಂದ ನಾಯಿನ ಕದ್ಕೊಂಡು ಬಂದಿರ್ತಾರೆ, ಕೂಡ ಅಂದ್ಬಿಟ್ರೆ ಪುಷಾಟ ಕೊಟ್ಬಿಡ್ತಾರ. ಅವ್ರಿಗೆ ನಾವು ಏನಾದ್ರು ಕೊಡ್ಲೇಬೇಕು. ಎಷ್ಟು ಕೊಡ್ತೀರಾ? ಒಂದು 50 ಸಾಕಣ್ಣ. 50,000? ಏ ಬ್ಲೇಡಿ ಜುಟ್ರಿ, ಯಾವ ಸಾಲದಲ್ಲಿ ಇದೆಯಾ ನೀನು? 50 ಲಕ್ಷ ಹೆಂಡತಿ ಎದುರಿಗೆ ದುಡ್ಡು ನೀನು ಕೊಡೋದು. ಒಂದು ನಿಮಿಷ ಹೊರಗಡೆ ಕೊಡ್ತೀವಿ ಕೊಡಪ್ಪ. ಬೇಕಾ? ನಿಮ್ಗೇನು ಆಗಿಲ್ಲ ತಾನೆ? ಜಾಜಿ ಚಂಬಲ್ ತಿನ್ನಿ ಅವರೇ, ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ, ಇಂಥ ತಾಸೈನರಿಗೆ ಎದುರು ಬಿಡ್ತೀನ ನಾನು. ಏನೇನೇನೋ ಕಾಲ ಹಬಿ ತುಂಬಾ ಪೆಟ್ಟಾಯ್ತಾ ಹಬಿ? ಮತ್ತಿನೇನ್ರಿ, ನಿಮ್ಮ ನಾಯಿನ ಕಾಪಾಡಬೇಕು ಅಂತ ನನ್ನ ಶರೀರದ ಪ್ರಾಣನೇ ಒತ್ತಿಟ್ಬಿಟ್ಟಿದ್ದೆ. ನನಗೆ ಗೊತ್ತಾಯ್ತು ಹಬಿ, ನೀವು ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರಿ ಅಂತ. ಅದಕ್ಕೆ ನಮ್ಮ ಅಣ್ಣ ಹೀರೋ ಹೀರೋ. ಎಷ್ಟೇ ಆದ್ರೂ ಗಲಿಗಲಿ ವಂಶದ ಮಾಡೆಲ್ ಅಲ್ವಾ? ನಿಮ್ಮದ ಗಂಡಿಗಳು ಎಸ್ ಎಸ್ ಅದೇ ಅದು ನಿಮ್ಮ ನಾಯಿಯ ಪ್ರಾಣ ಮತ್ತು ಮಾನನ ಕಾಪಾಡಿದ್ದಕ್ಕೆ ನಿಮ್ಮ ಕಡೆಯಿಂದ ನಮಗೆ ತೋಫ ಅಂತ ಏನು ಬಿಸ್ಕೆಟ್. ಅಣ್ಣ ಅದನ್ನ ತಿನ್ಬೇಡ. ಯಾಕಮ್ಮ? ಆ ನಾಯಿ ಬಿಸ್ಕೆಟ್. ಏನು ಯಜಮಾನ್ರೆ, ಬೆಳಗಿಂದ ಗೋಲ್ಡಿ ಕಾಣ್ತಿಲ್ಲ. ಈಗ ನಾನು ಆ ನಾಯಿಗೋಸ್ಕರ ಮತ್ತೊಂದ್ಸಲ ಫೈಟಿಂಗ್ ಮಾಡ್ಬೇಕಲ್ಲಪ್ಪ. ನಾನೇ ಗೋಲ್ಡಿನ ಬಿಟ್ಟು ಬಂದೆ. ನಿನ್ನ ಪ್ರೀತಿಯ ನಾಯಿನ ನೀನೇ ಬಿಟ್ಟು ಬಿಡ. ಅಲ್ಲ ಕಣ್ರಿ, ನನ್ನ ಪ್ರಾಣದ ಹಂಗನ್ನ ತೊರೆದು ಹೋರಾಡಿ ಆ ನಿಮ್ಮ ಗೋಲ್ಡಿನ ನಾನು ಕಾಪಾಡ್ಕೊಂಡು ಬಂದಿದ್ದೆ. ಅಂಥದ್ರಲ್ಲಿ ಅಷ್ಟು ಸುಲಭವಾಗಿ ನಾನು ಅದನ್ನ ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದೀರಲ್ಲ, ಏನು ನಿಮ್ಮ ಮಾತಿನ ತಾತ್ಪರ್ಯ? ಹಬಿ, ಗೋಲ್ಡಿ ಮನೇಲೇ ಇದ್ರೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ಬಿಟ್ಟು ಬಂದೆ. ಏನ್ರಿ ಪ್ರಾಬ್ಲಮ್ ಆಗ್ತಾ ಇತ್ತು? ಈ ಮನೆಯಲ್ಲ ಪದ್ದು ಬಿಟ್ಲೆ ಹೇಗಿದಾರೋ ಹಾಗೇನೆ ಈ ನಾಯಿ ಕೂಡ ಒಂದು ಮೂನೆಲ್ಲ ತನ್ನ ಪಾಡಿಗೆ ತಾನು ಇರೋದಪ್ಪ. ಹಬಿ, ಗೋಲ್ಡಿ ಮನೆಗೆ ಬಂದ್ಮೇಲೆ ನಾನು ಅದನ್ನ ತುಂಬಾ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನೀವು ಅದನ್ನ ತುಂಬಾ ಲವ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನನಗೆ ಗೊತ್ತಿದ್ದಾಗೇನೆ ನನ್ನ ಲವ್ ನಿಮ್ ಕಡೆ ಟರ್ನ್ ಆಗೋಯ್ತು. ಅದರಿಂದ ಒಳ್ಳೆದೇನೇ ಆಗಿತ್ತಲ್ರಿ? ನೋ 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 ನೋ, ಅದರಿಂದ ನಮ್ಮಿಬ್ರು ಲವ್ ಸ್ಟ್ರಾಂಗ್ ಆಗಿ ನಮಗೆ ಮಕ್ಕಳಾಗ್ಬಿಟ್ರೆ ನನ್ನ ಬ್ಯೂಟಿ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ನಿಮ್ ಲವ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನೇ ಗೋಲ್ಡಿನ ಕಲಾಸಿಪಾಳ್ಯ ಬಸ್ ಸ್ಟಾಪಲ್ಲಿ ಬಿಟ್ಬಿಟ್ಟೆ.